ಜೀವನದ ಮೊದಲ ಸೇತುವೆ ದೇವರ ವಾಕ್ಯದ ಜ್ಞಾನ. ಎರಡನೆಯದು ದೇವರ ವಾಕ್ಯಾನುಸಾರವಾದ ಪ್ರತ್ಯೇಕಿಸುವಿಕೆಯಾಗಿದೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ನಮ್ಮ ಅಧ್ಯಯನದಲ್ಲಿ ಈವರೆಗೆ ಅರಸುಗಳ ಜೀವಿತ, ದೇವರ ಶಿಕ್ಷೆ ಮುಂತಾದ ಅನೇಕ ವಿಷಯಗಳನ್ನು ನಾವು ತಿಳಿದುಕೊಂಡಿದ್ದೇವೆ ಅಲ್ವಾ? ಯಹೂದದ ರಾಜ್ಯದಲ್ಲಿ ಆಸನೆಂಬ ಅರಸನ ಕಾಲದಲ್ಲಿ ನಡೆದ ಸಂಗತಿಗಳು, ಪುನರುಜ್ಜೀವನದ ಪ್ರಾಮುಖ್ಯವಾದ ವಿಚಾರಗಳು, ದೇವರ ವಾಕ್ಯದ ಕಡೆಗೆ ಪ್ರತಿಯೊಬ್ಬರೂ ತಿರುಗಿಕೊಳ್ಳಬೇಕು ಎಂಬ ಅಮೂಲ್ಯವಾದ ವಿಷಯಗಳನ್ನು ನಾವು ತಿಳಿದುಕೊಳ್ಳಲು ಪ್ರಾರ್ಥನಾಪೂರ್ವಕವಾಗಿ ಇಂದಿನ ಅಧ್ಯಾಯವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನನ್ನನ್ನು ನಂಬುವವನು ಸತ್ತರೂ ಬದುಕುವನು ಮತ್ತು ಬದುಕುತ್ತಾ ನನ್ನನ್ನು ನಂಬುವವನು ಎಂದಿಗೂ ಸಾಯುವುದಿಲ್ಲ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರಿಯರೇ, 2ನೇ ಪೂರ್ವಕಾಲ ವೃತ್ತಾಂತ ಪುಸ್ತಕದ 13ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ ಅಬೀಯನು ಯಹೂದವನ್ನು ಆಳಿದ್ದು ಎಂಬುದಾಗಿದೆ. ಪ್ರಿಯರೇ, ರೆಹಬ್ಬಾಮನ ಮರಣವಾದ ಬಳಿಕ ಅವನ ಮಗನಾದ ಅಬೀಯನು ಅರಸನಾದನು. ಅಬೀಯನು ಒಳ್ಳೆಯವನೆಂದೆಣಿಸಲ್ಪಡದಿದ್ದರೂ 1ನೇ ಅರಸುಗಳು 15ನೇ ಅಧ್ಯಾಯ 3ನೇ ವಚನದಲ್ಲಿ ತನ್ನ ತಂದೆಯು ಮಾಡಿದ ಪಾಪಕೃತ್ಯಗಳನ್ನು ಇವನೂ ಮಾಡಿದನು, ಯೆಹೋವನನ್ನು ಯಥಾರ್ಥ ಮನಸ್ಸಿನಿಂದ ಸೇವಿಸಲಿಲ್ಲ ಎಂದು ಬರೆದಿದೆ. ಆದರೆ ಪೂರ್ವಕಾಲ ವೃತ್ತಾಂತದಲ್ಲಿ ಅವನು ದೇವರನ್ನು ಮಹಿಮೆಪಡಿಸಿದ ಒಂದು ವೃತ್ತಾಂತವಿದೆ. ಅದೇನು ಎಂಬುದನ್ನು ನೋಡೋಣ. 2ನೇ ಪೂರ್ವಕಾಲ ವೃತ್ತಾಂತ 13ನೇ ಅಧ್ಯಾಯ 3ನೇ ವಚನದಿಂದ 6ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಅಬೀಯನು 4 ಲಕ್ಷ ಮಂದಿ ರಣವೀರರನ್ನು ಆರಿಸಿಕೊಂಡು ಬಂದು ಯುದ್ಧ ಪ್ರಾರಂಭಿಸಿದನು. ಯಾರೊಬ್ಬಾಮನು 8 ಲಕ್ಷ ಶ್ರೇಷ್ಠರಾದ ಭಟರೊಡನೆ ಅವನಿಗೆ ವಿರೋಧವಾಗಿ ಬಂದು ವ್ಯೂಹ ಕಟ್ಟಿದನು. ಆಗ ಅಬೀಯನು ಎಫ್ರಾಯಿಂ ಪರ್ವತ ಪ್ರದೇಶದಲ್ಲಿರುವ ಚೆಮಾರೈಮೆಂಬ ಬೆಟ್ಟದಲ್ಲಿ ನಿಂತು, ಯಾರೊಬ್ಬಾಮನೇ, ಎಲ್ಲ ಇಸ್ರಾಯೇಲರೇ, ನನ್ನ ಮಾತನ್ನು ಕೇಳಿರಿ. ಯೆಹೋವನು ಉಪ್ಪಿನ ಒಡಂಬಡಿಕೆಯಿಂದ ದಾವೀದನಿಗೂ ಅವನ ಸಂತಾನದವರಿಗೂ ಇಸ್ರಾಯೇಲ್ಯರ ಮೇಲೆ ಶಾಶ್ವತವಾದ ಅರಸುತನವನ್ನು ಕೊಟ್ಟಿದ್ದಾನೆಂದು ನಿಮಗೆ ಗೊತ್ತಿಲ್ಲವೋ? ಹೀಗಿದ್ದರೂ ದಾವೀದನ ಮಗನಾದ ಸೊಲೊಮೋನನ ಸೇವೆಯಲ್ಲಿದ್ದ ನೇಬಾಟನ ಮಗನಾದ ಯಾರೊಬ್ಬಾಮನು ಎದ್ದು ತನ್ನ ದಣಿಗೆ ವಿರೋಧವಾಗಿ ತಿರುಗಿ ಬೀಳುವಲ್ಲಿ ಎಂಬುದಾಗಿ. ರೆಹಬ್ಬಾಮನ ಮೂರ್ಖ ಕಾರ್ಯಗಳಿಗೆ ಕಾರಣವಿತ್ತೆಂದು ನಾವು ತಿಳಿದಿದ್ದೇವೆ. 2ನೇ ಪೂರ್ವಕಾಲ ವೃತ್ತಾಂತ 13ನೇ ಅಧ್ಯಾಯ 7ನೇ ವಚನ ಹೀಗೆ ಹೇಳುತ್ತದೆ: ಕಾಕಪೋಕರು ದುಷ್ಟರೂ ಆಗಿರುವ ಜನರು ಅವನನ್ನು ಕೂಡಿಕೊಂಡು
ಆ ಸಮಯದಲ್ಲಿ ಎಳೆ ಪ್ರಾಯದವನು, ಮೃದು ಸ್ವಭಾವದವನು, ತಮ್ಮೆದುರಿನಲ್ಲಿ ನಿಲ್ಲಲಾರದವನೂ ಆದ ಸೊಲೊಮೋನನ ಮಗ ರೆಹಬ್ಬಾಮನಿಗೆ ಮಾರ್ಮಲೇತು ಬಲಗೊಂಡರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವನು ಯುವಕನೂ ಇನ್ನೂ ಬುದ್ಧಿ ಬಲಿಯದವನು ಮಾತ್ರವಲ್ಲದೆ ಬುದ್ಧಿಹೀನನೂ ಆಗಿದ್ದನು. ಇಸ್ರಾಯೇಲ್ಯರ 10 ಕುಲಗಳನ್ನು ತಿರುಗಿ ಸೇರಿಸಿಕೊಳ್ಳುವ ಅಬೀಯನು ಮಾಡಿದ ಉಪಾಯ ಇದಾಗಿತ್ತು. ಆದರೆ ಈಗಾಗಲೇ ಯಾರೊಬ್ಬಾಮನು ಅರಸನಾದ್ದರಿಂದ ಈ ಉಪಾಯವು ಫಲಿಸಲಿಲ್ಲ. ಮುಂದಕ್ಕೆ ನೋಡೋಣ. 2ನೇ ಪೂರ್ವಕಾಲ ವೃತ್ತಾಂತ 13ನೇ ಅಧ್ಯಾಯ 13 ಮತ್ತು 14ನೇ ವಚನಗಳನ್ನು. ಅಲ್ಲಿ ಹೀಗೆ ಬರೆದದೆ: ಯಾರೊಬ್ಬಾಮನು ಯಹೂದ್ಯರ ಹಿಂದೆ ಹೊಂಚು ಹಾಕುವುದಕ್ಕೋಸ್ಕರ ತನ್ನ ಸೈನ್ಯದ ಒಂದು ಗುಂಪನ್ನು ಕಳುಹಿಸಿದನು. ಹೀಗೆ ಸೈನ್ಯವು ಯಹೂದ್ಯರ ಎದುರಿನಲ್ಲಿಯೂ ಹೊಂಚು ಹಾಕುವವರು ಅವರ ಹಿಂದೆಯೂ ಇದ್ದರು. ಯಹೂದ್ಯರು ತಿರುಗಿಕೊಂಡು ತಮ್ಮ ಮುಂದೆಯೂ ಹಿಂದೆಯೂ ಯುದ್ಧ ಪ್ರಾರಂಭವಾಗಿರುವುದನ್ನು ಕಂಡು ಯೆಹೋವನಿಗೆ ಮೊರೆಯಿಟ್ಟರು. ಯಾಜಕರು ತುತ್ತೂರಿಗಳನ್ನು ಊದಿದರು ಎಂಬುದಾಗಿ. ಪ್ರಿಯರೇ, ಅವರು ಸಹಾಯಕ್ಕಾಗಿ ದೇವರಿಗೆ ಮೊರೆಯಿಟ್ಟರು. ದೇವರು ದಯೆಯನ್ನು ತೋರಿಸಿದ್ದನ್ನು ನೋಡಿರಿ. 2ನೇ ಪೂರ್ವಕಾಲ ವೃತ್ತಾಂತ 13ನೇ ಅಧ್ಯಾಯ 15ನೇ ವಚನದಿಂದ 17ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರುತ್ತದೆ: ಆನಂತರ ಜನರು ಆರ್ಭಟಿಸಿದರು. ಅವರು ಆರ್ಭಟಿಸಿದ ಕೂಡಲೇ ದೇವರು ಯಾರೊಬ್ಬಾಮನನ್ನೂ ಎಲ್ಲಾ ಇಸ್ರಾಯೇಲ್ಯರನ್ನೂ ಅಬೀಯನಿಂದಲೂ ಯಹೂದ್ಯರಿಂದಲೂ ಅಪಜಯಪಡಿಸಿದ್ದರಿಂದ ಇಸ್ರಾಯೇಲ್ಯರು ಯಹೂದ್ಯರ ಎದುರಿನಿಂದ ಓಡಿಹೋದರು. ದೇವರು ಅವರನ್ನು ಇವರ ಕೈಗೆ ಒಪ್ಪಿಸಿದನು. ಅಬೀಯನು ಅವನ ಜನರು ಅವರಲ್ಲಿ ಅನೇಕಾನೇಕರನ್ನು ಸಂಹರಿಸಿಬಿಟ್ಟರು. ಇಸ್ರಾಯೇಲ್ ಭಟರಲ್ಲಿ ಹತರಾಗಿ ಬಿದ್ದವರು 5,00,000 ಮಂದಿ ಎಂಬುದಾಗಿ. ಪ್ರಿಯರೇ, ಯಹೂದ್ಯರಿಗೆ ಮಹಾ ಜಯ ಉಂಟಾಯಿತು. 2ನೇ ಪೂರ್ವಕಾಲ ವೃತ್ತಾಂತ 13ನೇ ಅಧ್ಯಾಯ 19 ಮತ್ತು 20ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಅಬೀಯನು ಯಾರೊಬ್ಬಾಮನನ್ನು ಹಿಂದಟ್ಟಿ ಅವನಿಂದ ಬೇತೇಲ್, ಏಷಾನ, ಎಫ್ರೋನ್ ಎಂಬ ಪಟ್ಟಣಗಳನ್ನು ಅವುಗಳಿಗೆ ಸೇರಿದ ಗ್ರಾಮಗಳನ್ನು ಕಿತ್ತುಕೊಂಡನು. ಯಾರೊಬ್ಬಾಮನು ಅಬೀಯನ ಜೀವಮಾನದಲ್ಲಿ ತಿರುಗಿ ಬಲಗೊಳ್ಳಲೇ ಇಲ್ಲ. ಯೆಹೋವನು ಅವನನ್ನು ಹೊಡೆದುದರಿಂದ ಅವನು ಸತ್ತನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯಾರೊಬ್ಬಾಮನು ದೇಶವನ್ನು ಇಬ್ಬಾಗ ಮಾಡಿದ್ದಕ್ಕೆ ದೇವರಿಂದ ಅವನಿಗಾದ ದಂಡನೆ ಇದಾಗಿತ್ತು. 2ನೇ ಪೂರ್ವಕಾಲ ವೃತ್ತಾಂತ 13ನೇ ಅಧ್ಯಾಯ 21 ಮತ್ತು 22ನೇ ವಚನಗಳು ಹೀಗೆ ಹೇಳುತ್ತದೆ: ಅಬೀಯನು ಬಲಗೊಂಡನು. ಅವನು 14 ಮಂದಿ ಹೆಂಡತಿಯರನ್ನು ಮಾಡಿಕೊಂಡು 22 ಮಂದಿ ಗಂಡು ಮಕ್ಕಳನ್ನೂ 16 ಮಂದಿ ಹೆಣ್ಣು ಮಕ್ಕಳನ್ನೂ ಪಡೆದನು. ಅಬೀಯನ ಉಳಿದ ಚರಿತ್ರೆಯು ಅವನ ನಡೆನುಡಿಗಳು ಪ್ರವಾದಿಯಾದ ಇದ್ದೋವಿನ ವ್ಯಾಖ್ಯಾನದಲ್ಲಿ ಬರೆದಿರುತ್ತದೆ ಎಂಬುದಾಗಿ. ಪ್ರಿಯರೇ, ಅಬೀಯನು ಶ್ರೇಷ್ಠ ರಾಜನಾಗಿರಲಿಲ್ಲ. ಆದರೆ ಅವನ ಬಳಿಗೆ ಬಂದ ಅವನ ಮಗನು ಮೊದಲ ಮಹಾ ಪುನರುಜ್ಜೀವನಕ್ಕೆ ಕಾರಣನಾದನು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು 2ನೇ ಪೂರ್ವಕಾಲ ವೃತ್ತಾಂತ ಪುಸ್ತಕದ 14, 15, 16ನೇ ಅಧ್ಯಾಯಗಳನ್ನು ನೋಡೋಣ. ಇದರ ಮುಖ್ಯ ಪ್ರಸ್ತಾಪ ಯಹೂದದ ಅರಸನಾದ ಆಸನ ಕಾಲದಲ್ಲಾದ ಪುನರುಜ್ಜೀವನ ಎಂಬುದಾಗಿ. ಪ್ರಿಯರೇ, ಆಸನ ಆಳಿಕೆಯ ಕಾಲದಲ್ಲಿ ಮೊದಲ ಪುನರುಜ್ಜೀವನವನ್ನು ಕಾಣುತ್ತೇವೆ. ಈ ಪುಸ್ತಕದಲ್ಲಿ ದೇವರು ಭಕ್ತಿ ಸಂಜೀವನದ ಕುರಿತ ಪಾಠಗಳನ್ನು ಕೊಡುತ್ತಿದ್ದಾನೆಂದು ನಾನು ನಂಬುತ್ತೇನೆ. ಪುನರುಜ್ಜೀವನದ ಹಾದಿ ಏರುಗತಿಯದಾಗಿದ್ದು ಕಲ್ಲು ಮುಳ್ಳುಗಳಿಂದ ಕೂಡಿದ್ದಾಗಿದೆ. ಆದರೆ ದಾರಿ ಸ್ಪಷ್ಟವಾಗಿ ತಿಳಿಯುವಂಥದ್ದಾಗಿದೆ. ಅದರಲ್ಲಿ ಕೆಲವು ಸೇತುವೆಗಳನ್ನು ದಾಟಬೇಕಾಗಿದೆ. ಪ್ರಿಯರೇ, ದಕ್ಷಿಣ ರಾಜ್ಯದಲ್ಲಿ ಭಕ್ತಿ ಸಂಜೀವನವನ್ನುಂಟು ಮಾಡಲು ದೇವರು ಉಪಯೋಗಿಸಿದ 5 ಮಂದಿ ರಾಜರುಗಳಲ್ಲಿ ಆಸನು ಒಬ್ಬನಾಗಿದ್ದಾನೆ. ಉತ್ತರದ ರಾಜ್ಯದಲ್ಲಿ ಭಕ್ತಿ ಸಂಜೀವನ ಉಂಟಾಗಲೇ ಇಲ್ಲ. 2ನೇ ಪೂರ್ವಕಾಲ ವೃತ್ತಾಂತ 14ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ಅಬೀಯನು ಪಿತೃಗಳ ಬಳಿ ಸೇರಲು ಅವನ ಶವವನ್ನು ದಾವೀದ ನಗರದಲ್ಲಿ ಸಮಾಧಿ ಮಾಡಿದರು. ಅವನಿಗೆ ಬದಲಾಗಿ ಅವನ ಮಗನಾದ ಆಸನು ಅರಸನಾದನು. ಇವನ ಕಾಲದಲ್ಲಿ ದೇಶದಲ್ಲಿ 10 ವರ್ಷ ಸಮಾಧಾನವಿತ್ತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಭಕ್ತಿ ಸಂಜೀವನ ಉಂಟಾದ ಅರಸರಲ್ಲಿ ಆಸನು ಮೊದಲಿಗನು. ಸೊಲೊಮೋನನು ಅವನ ಮುತ್ತಜ್ಜನಾಗಿದ್ದನು. ರೆಹಬ್ಬಾಮನು ಅಜ್ಜನಾಗಿದ್ದನು. ಅಬೀಯನು ಅವನ ತಂದೆ. 2ನೇ ಪೂರ್ವಕಾಲ ವೃತ್ತಾಂತ 14ನೇ ಅಧ್ಯಾಯ 2ನೇ ವಚನದಿಂದ 4ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆಸನು ತನ್ನ ದೇವರಾದ ಯೆಹೋವನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿಯೂ ನೀತಿವಂತನಾಗಿಯೂ ನಡೆದನು. ಇವನು ಅನ್ಯ ದೇವತೆಗಳ ಯಜ್ಞವೇದಿಗಳನ್ನು ಪೂಜಾಸ್ಥಳಗಳನ್ನು ತೆಗೆದುಹಾಕಿ ಕಲ್ಲು ಕಂಬಗಳನ್ನು ಓಡಿಸಿ ಆಶೇರ ವಿಗ್ರಹ ಸ್ತಂಭಗಳನ್ನು ಕಡಿಸಿಬಿಟ್ಟು ಯಹೂದ್ಯರಿಗೆ,
ನೀವು ನಿಮ್ಮ ಪಿತೃಗಳ ದೇವರಾದ ಯೆಹೋವನನ್ನೇ ಆಶ್ರಯಿಸಿಕೊಂಡು ಧರ್ಮಶಾಸ್ತ್ರ ವಿಧಿಗಳನ್ನು ಕೈಕೊಳ್ಳಿರಿ ಎಂದು ಆಜ್ಞಾಪಿಸಿದನು ಎಂಬುದಾಗಿ. ಪ್ರಿಯರೇ, ಅವನ ನಡತೆ ಹೀಗಿತ್ತು. ಅವನು ವಿಶೇಷ ವ್ಯಕ್ತಿಯಾಗಿದ್ದನು. 2ನೇ ಪೂರ್ವಕಾಲ ವೃತ್ತಾಂತ 14ನೇ ಅಧ್ಯಾಯ 5 ಮತ್ತು 6ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಯೆಹೂದದ ಎಲ್ಲ ಪಟ್ಟಣಗಳೊಳಗಿಂದ ಪೂಜಾಸ್ಥಳಗಳನ್ನು, ಸೂರ್ಯಸ್ತಂಭಗಳನ್ನು ತೆಗೆದುಹಾಕಿದನು. ಇವನ ಆಳಿಕೆಯಲ್ಲಿ ರಾಜ್ಯದೊಳಗೆ ಸಮಾಧಾನವಿತ್ತು. ಯೆಹೋವನ ಅನುಗ್ರಹದಿಂದ ಶತ್ರು ಭಯ ತಪ್ಪಿ ಆ ವರುಷಗಳಲ್ಲಿ ಯಾವ ಯುದ್ಧವೂ ಇಲ್ಲದೆ ದೇಶದಲ್ಲಿ ಸಮಾಧಾನವಿದ್ದರಿಂದ ಇವನು ಯೆಹೂದದಲ್ಲಿ ಕೋಟೆ ಕೊತ್ತಲುಗಳುಳ್ಳ ಪಟ್ಟಣಗಳನ್ನು ಕಟ್ಟಿಸಿದನು ಎಂಬುದಾಗಿ. ಪ್ರಿಯರೇ, ಅವನ ಕಾಲದಲ್ಲಿ ದೇಶದಲ್ಲಿ ಸಮಾಧಾನವಿತ್ತು. ಆದರೂ ಕೂಶ್ಯರು ಅವನಿಗೆ ವಿರುದ್ಧವಾಗಿ ಯುದ್ಧ ಮಾಡಿದರು. 2ನೇ ಪೂರ್ವಕಾಲ ವೃತ್ತಾಂತ 14ನೇ ಅಧ್ಯಾಯ 9 ಮತ್ತು 10ನೇ ವಚನ ಹೀಗೆ ಹೇಳುತ್ತದೆ: ಕೂಶ್ಯನಾದ ಜೆರಹನು 10 ಲಕ್ಷ ಸೈನ್ಯವನ್ನೂ 300 ರಥಗಳನ್ನು ತೆಗೆದುಕೊಂಡು ಇಸ್ರಾಯೇಲ್ಯರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಹೊರಟು ಮಾರೇಷಕ್ಕೆ ಬಂದನು. ಆಸನು ಅವನೆದುರಿಗೆ ಹೋದನು. ಮಾರೇಷದ ಬಳಿಯಲ್ಲಿರುವ ಚೆಫಾತಾ ಬೈಲಿನಲ್ಲಿ ಉಭಯರು ವ್ಯೂಹ ಕಟ್ಟಿದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆಸನ ಕಾಲದಲ್ಲಿ ಸಮಾಧಾನವಿದ್ದದಲ್ಲದೆ ಅವನು ಪ್ರಾರ್ಥನೆಯ ಮನುಷ್ಯನೂ ಆಗಿದ್ದನು. ಅವನ ವೈಯಕ್ತಿಕ ಜೀವನವನ್ನು ಗಮನಿಸುವುದಾದರೆ ಅದು ಮಾದರಿಯದಾಗಿತ್ತು. 2ನೇ ಪೂರ್ವಕಾಲ ವೃತ್ತಾಂತ 14ನೇ ಅಧ್ಯಾಯ 11 ಮತ್ತು 12ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಆಸನು ತನ್ನ ದೇವರಾದ ಯೆಹೋವನಿಗೆ, ಯೆಹೋವನೇ, ಬಲಿಷ್ಠನು ಬಲಹೀನದ ಮೇಲೆ ಬೀಳುವಲ್ಲಿ ನಿನ್ನ ಹೊರತು ರಕ್ಷಕನಿಲ್ಲ. ನಮ್ಮ ದೇವರಾದ ಯೆಹೋವನೇ, ನಮ್ಮನ್ನು ರಕ್ಷಿಸು. ನಿನ್ನಲ್ಲಿ ಭರವಸವಿಟ್ಟು ನಿನ್ನ ಹೆಸರಿನಲ್ಲಿ ಈ ಮಹಾಸಮೂಹಕ್ಕೆ ವಿರೋಧವಾಗಿ ಯುದ್ಧಕ್ಕೆ ಬಂದೆವಲ್ಲ. ಯೆಹೋವನೇ, ನಮ್ಮ ದೇವರು ನೀನು. ನರರು ನಿನ್ನನ್ನು ಎದುರಿಸಿ ಗೆಲ್ಲಬಾರದು ಎಂದು ಮೊರೆಯಿಡಲು ಯೆಹೋವನು ಕೂಶ್ಯರನ್ನು ಆಸನಿಂದಲೂ ಯೆಹೂದ್ಯರಿಂದಲೂ ಅಪಜಯಪಡಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ನಿಜವಾಗಿ ಪ್ರಾರ್ಥಿಸುವ ರೀತಿ. ಅದು ಅಲಂಕಾರಿಕ ಶಬ್ದಗಳದ್ದಲ್ಲ, ನೇರವಾದ ಪ್ರಾರ್ಥನೆ. ತನ್ನ ಮಾತನ್ನು ಸ್ಪಷ್ಟವಾಗಿ ಹೇಳುತ್ತಾನೆ. ಆಸನು ಪ್ರಾರ್ಥನೆಯ ವ್ಯಕ್ತಿಯಾಗಿದ್ದನು. ಅವನು ಈ ರೀತಿ ಅರಸನಾಗಿದ್ದರಿಂದಲೇ ದೇಶದಲ್ಲಿ ಭಕ್ತಿ ಸಂಜೀವನ ಉಂಟಾಯಿತು. 2ನೇ ಪೂರ್ವಕಾಲ ವೃತ್ತಾಂತ 14ನೇ ಅಧ್ಯಾಯ 15ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ದನ ಕಾಯುವವರ ಗುಡಾರಗಳ ಮೇಲೆ ಬಿದ್ದು ಎಷ್ಟೋ ಒಂಟೆ ಕುರಿಗಳನ್ನು ಯೆರೂಸಲೇಮಿಗೆ ಹೊಡೆದುಕೊಂಡು ಬಂದರು ಎಂಬುದಾಗಿ. ಪ್ರಿಯರೇ, ದೇವರು ಆಸನಿಗೆ ದೊಡ್ಡ ಸೈನಿಕ ಜಯವನ್ನು ಅನುಗ್ರಹಿಸಿದನು. ಮಾನವರಿಗೆ ಒಂದೇ ಸುವಾರ್ತೆ, ಪರಲೋಕ ತಂದ ಒಂದೇ ಸುವಾರ್ತೆ. ಮಾನವರಿಗೆ ಒಂದೇ ಸುವಾರ್ತೆ, ಪರಲೋಕ ತಂದ ಒಂದೇ ಸುವಾರ್ತೆ. ಪಾಪ ಕ್ಷಮಾಪಣೆ ಕೊಡುವ ಸುವಾರ್ತೆ, ದೇವರು ಯಜ್ಞವಾಗಿ ಬಂದ ಸುವಾರ್ತೆ. ಪಾಪ ಕ್ಷಮಾಪಣೆ ಕೊಡುವ ಸುವಾರ್ತೆ, ದೇವರು ಯಜ್ಞವಾಗಿ ಬಂದ ಸುವಾರ್ತೆ. ಯೇಸುವೇ ಆ ದಿವ್ಯ ಶುಭ ವಾರ್ತೆ, ಅಂಗೀಕರಿಸು ಇದು ಸರಿಯಾದ ವಾರ್ತೆ. ಮಾನವರಿಗೆ ಒಂದೇ ಸುವಾರ್ತೆ, ಪರಲೋಕ ತಂದ ಒಂದೇ ಸುವಾರ್ತೆ. ಮಾನವರಿಗೆ ಒಂದೇ. ಮುಂದಕ್ಕೆ ನೋಡುತ್ತೇವೆ ಪ್ರವಾದಿಯಾದ ಅಜರ್ಯನ ಉತ್ತೇಜಿಸುವಿಕೆ ಎಂಬುದಾಗಿ. ಪುನರುಜ್ಜೀವನದ ದಾರಿಯಲ್ಲಿ 3 ಸೇತುವೆಗಳನ್ನು ದಾಟಬೇಕಾಗಿದೆ. ಮೊದಲನೆಯದನ್ನು ಈಗ ನೋಡುತ್ತಿದ್ದೇವೆ. ಅದು ದೇವರ ವಾಕ್ಯದ ಜ್ಞಾನ ಎಂಬುದಾಗಿದೆ. 2ನೇ ಪೂರ್ವಕಾಲ ವೃತ್ತಾಂತ 15ನೇ ಅಧ್ಯಾಯ ಮೊದಲಿನ 3 ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಆಗ ಒಬೇದದ ಮಗನಾದ ಅಜರ್ಯನ ಮೇಲೆ ದೇವರ ಆತ್ಮವು ಬಂದದ್ದರಿಂದ ಅವನು ಆಸನನ್ನು ಎದುರುಗೊಳ್ಳುವುದಕ್ಕೆ ಹೋಗಿ ಅವನಿಗೆ, ಆಸನೇ, ಎಲ್ಲ ಯೆಹೂದ ಬೆನ್ಯಾಮೀನ್ ಕುಲಗಳವರೇ, ಕಿವಿಗೊಡಿರಿ. ನೀವು ಯೆಹೋವನನ್ನು ಹೊಂದಿಕೊಂಡಿರುವ ತನಕ ಆತನೂ ನಿಮ್ಮೊಂದಿಗಿರುವನು. ನೀವು ಆತನನ್ನು ಹುಡುಕಿದರೆ ನಿಮಗೆ ಸಿಕ್ಕುವನು. ಆತನನ್ನು ಬಿಟ್ಟರೆ ಆತನೂ ನಿಮ್ಮನ್ನು ಬಿಟ್ಟು ಬಿಡುವನು. ಇಸ್ರಾಯೇಲ್ಯರಿಗೆ ಬಹುಕಾಲದವರೆಗೆ ನಿಜವಾದ ದೇವರು ಬೋಧಿಸುವ ಯಾಜಕರೂ ಧರ್ಮಶಾಸ್ತ್ರವೂ ಇರಲಿಲ್ಲ ಎಂಬುದಾಗಿ.
ಕರ್ತನಲ್ಲಿ ಪ್ರಿಯರೇ, ಈಗಿನ ಕಾಲದ ದುರಂತವೆಂದರೆ ಸಭೆಗಳಲ್ಲಿ ಸಾಕಾದಷ್ಟು ದೇವರ ವಾಕ್ಯದ ಬೋಧನೆಯೂ ಇರುವುದಿಲ್ಲ. ನಾನು ಇದನ್ನು ಮೃದುವಾಗಿ ಹೇಳುತ್ತಿದ್ದೇನೆ, ಆದರೆ ನಮಗೆ ಬೋಧಕರ ಅಗತ್ಯವಿದೆ. ಸುಲಭವಾಗಿ ಇಂಥವರು ಸಿಗಬಹುದು. ಆಸನ ದಿನಗಳಲ್ಲೂ ಕೊರತೆಯಿತ್ತು. ಅವರಿಗೆ ಬೋಧಿಸುವ ಯಾಜಕರಿರಲಿಲ್ಲ. ಅವರಲ್ಲಿ ಯಾಜಕರೂ ಲೇವಿಯರೂ ಇದ್ದರು, ಆದರೆ ವಾಕ್ಯ ಬೋಧಿಸುವ ಯಾಜಕರಿರಲಿಲ್ಲ. ಆದ್ದರಿಂದ ಅವರು ಧರ್ಮಶಾಸ್ತ್ರವಿಲ್ಲದವರಾಗಿದ್ದರು. 2ನೇ ಪೂರ್ವಕಾಲ ವೃತ್ತಾಂತ 15ನೇ ಅಧ್ಯಾಯ 4ನೇ ವಚನ ಹೀಗೆ ಹೇಳುತ್ತದೆ: ಅವರು ತಮ್ಮ ಇಕ್ಕಟ್ಟಿನಲ್ಲಿ ಇಸ್ರಾಯೇಲ್ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಂಡರು. ಅವರು ಆತನನ್ನು ಹುಡುಕಿದಾಗ ಆತನು ಅವರಿಗೆ ಸಿಕ್ಕಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅದು ಅಷ್ಟೇ ಸರಳವಾದದ್ದು, ಆದರೂ ಅದು ಕಷ್ಟಕರವಾದದ್ದು. ನೀನು ದೇವರೊಂದಿಗೆ ಗಂಭೀರನಾಗಿರುವುದಾದರೆ ಆತನೂ ನಿನ್ನೊಂದಿಗೆ ಗಂಭೀರನಾಗಿರುತ್ತಾನೆ. ನಾನು ಕಲಿಯಲು ಪ್ರಯತ್ನಿಸುತ್ತೇನೆ, ಪ್ರಾರ್ಥಿಸಲು ಯತ್ನಿಸುತ್ತೇನೆ, ಆದರೂ ನನಗೆ ಫಲ ಸಿಕ್ಕುವುದಿಲ್ಲ ಎಂದು ಜನರು ಹೇಳುತ್ತಾರೆ. ಪ್ರಿಯರೇ, ನೀವು ಯಾರನ್ನು ಮೋಸಗೊಳಿಸಲು ಯತ್ನಿಸುತ್ತಿದ್ದೀರಿ? ಈ ರೀತಿ ಹೇಳುವಾಗ ನೀವು ದೇವರನ್ನೇ ಸುಳ್ಳುಗಾರರನ್ನಾಗಿ ಮಾಡುತ್ತಿದ್ದೀರಿ. ಆದರೆ ದೇವರು ಸುಳ್ಳುಗಾರನಲ್ಲ. ನೀನು ನನ್ನನ್ನು ಹುಡುಕುವುದಾದರೆ ಕಂಡುಕೊಳ್ಳುತ್ತೀ ಎಂದು ಆತನು ಹೇಳುತ್ತಿದ್ದಾನೆ. ಪ್ರಿಯರೇ, ನಿಮ್ಮ ಹೃದಯಗಳನ್ನು ಪರೀಕ್ಷಿಸಿಕೊಳ್ಳಿರಿ. ನಿಜವಾಗಿ ನಿನಗೆ ಆತನ ವಾಕ್ಯ ತಿಳಿಯುವ ಮನಸ್ಸಿರುವುದಾದರೆ ನೀನು ಸಿದ್ಧನಾಗಿರುವಾಗಲೇ ಆತನು ನಿನ್ನನ್ನು ಸಂಧಿಸಲು ಸಿದ್ಧನಾಗಿದ್ದಾನೆ. 2ನೇ ಪೂರ್ವಕಾಲ ವೃತ್ತಾಂತ 15ನೇ ಅಧ್ಯಾಯ 5ನೇ ವಚನದಿಂದ 7ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಆ ಕಾಲದಲ್ಲಿ ಯಾರಿಗೂ ನಿರ್ಭಯವಾಗಿ ತಿರುಗಾಡುವುದಕ್ಕೆ ಆಗುತ್ತಿರಲಿಲ್ಲ. ದೇಶ ನಿವಾಸಿಗಳೆಲ್ಲರೂ ಕಳವಳಗೊಂಡಿದ್ದರು. ಒಂದು ಜನಾಂಗವು ಇನ್ನೊಂದು ಜನಾಂಗವನ್ನೂ, ಒಂದು ಪಟ್ಟಣದವರು ಇನ್ನೊಂದು ಪಟ್ಟಣದವರನ್ನೂ ಹಾಳು ಮಾಡುತ್ತಿದ್ದರು. ದೇವರು ಎಲ್ಲ ಥರದ ಕಷ್ಟದಿಂದಲೂ ಅವರನ್ನು ತಳಮಳಗೊಳಿಸಿದನು. ನೀವಾದರೂ ಸ್ಥಿರಚಿತ್ತರಾಗಿರಿ, ನಿಮ್ಮ ಕೈಗಳು ಜೋಳು ಬೀಳದಿರಲಿ, ನಿಮ್ಮ ಪ್ರಯತ್ನಕ್ಕೆ ಫಲ ತಪ್ಪದು ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆಸನು ದೇವರ ಕಡೆಗೆ ತಿರುಗತೊಡಗಿದನು. ಈ ಕಾರ್ಯದಲ್ಲಿ ಈ ಪ್ರವಾದಿಯು ಅವನನ್ನು ಉತ್ತೇಜಿಸಿದನು ಮತ್ತು ಅವರಿಗೆ ತೊಂದರೆಗಳು, ಸಮಸ್ಯೆಗಳು ಯಾಕೆ ಉಂಟಾದವೆಂದು ತಿಳಿಸಿಕೊಡುತ್ತಾನೆ. ಪ್ರಿಯರೇ, ಪ್ರವಾದಿಯ ಈ ಸಂದೇಶವು ಯಹೂದಕ್ಕೆ ಮಾತ್ರವಲ್ಲದೆ ನಮಗೂ ಅನ್ವಯಿಸುವಂಥದ್ದಾಗಿದೆ. ನಾನು ಪ್ರಸಂಗ ಪೀಠದಿಂದ ಮಾತಾಡುತ್ತಿಲ್ಲ, ಆದರೆ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿ ಈ ಜನರೊಂದಿಗೆ ದೇವರು ಹೇಗೆ ವ್ಯವಹರಿಸಿದನೆಂದು ತಿಳಿದು ನಮ್ಮ ಸಮಸ್ಯೆಗಳ ಮೂಲ ಇದೇ ಅಲ್ಲವೇ ಎಂದು ಸಂಶಯ ಪಡುತ್ತೇನೆ. ರಾಜಧಾನಿಯಲ್ಲಿ ಜ್ಞಾನಿಗಳಾದ ಪ್ರಮುಖರುಗಳಿದ್ದಾರೆ, ಆದರೆ ಅವರ ತೀರ್ಮಾನಗಳೆಲ್ಲ ಹುರುಳಿಲ್ಲದಾಗಿರುತ್ತವೆ. ಇಂತಹ ಜ್ಞಾನಿಗಳಾದವರು ಈ ರೀತಿಯ ಮೂರ್ಖ ನಿರ್ಧಾರಗಳನ್ನು ಹೇಗೆ ಮಾಡಬಲ್ಲರು? ನಮ್ಮ ನಡುವೆ ಶಾಂತಿ, ಶಿಸ್ತು ಯಾಕೆ ಉಂಟಾಗುತ್ತಿಲ್ಲ? ನಮಗೆ ಸಮಾಧಾನ ಸ್ಥಿತಿ ಯಾಕೆ ಒದಗುತ್ತಿಲ್ಲ? ಯಾಕೆ ಎಲ್ಲರೂ ಕಾನೂನು ಮೀರುತ್ತಿದ್ದಾರೆ? ದೇವರ ವಾಕ್ಯದ ಆಧಾರದಲ್ಲಿ ನಾನು ಕಾರಣ ಕೊಡಲು ಪ್ರಯತ್ನಿಸುತ್ತೇನೆ. ನಾವು ದೇವರನ್ನು ಬಿಟ್ಟದ್ದರಿಂದಲೇ ಇದಾಗಿದೆ. ಆತನು ಉನ್ನತ ಸರಕಾರದ ಮಟ್ಟದಲ್ಲಿ ಇರುವುದಿಲ್ಲ. ತಮಗೆ ದೇವರ ಅಗತ್ಯವಿಲ್ಲವೆಂದು ಅವರು ನೆನೆಸುತ್ತಾರೆ. ತಮ್ಮಲ್ಲಿ ಬುದ್ಧಿವಂತರಿದ್ದಾರೆಂದು ಅವರು ಭಾವಿಸುತ್ತಾರೆ. ಆದರೆ ಪ್ರಿಯರೇ, ನಾವು ವಾಸಿಸುವ ಈ ಕಾಲದಲ್ಲಿ ನಮ್ಮ ದೇಶಕ್ಕೆ ದೇವರ ಅವಶ್ಯಕತೆ ಇದೆ. 2ನೇ ಪೂರ್ವಕಾಲ ವೃತ್ತಾಂತ 15ನೇ ಅಧ್ಯಾಯ 8 ಮತ್ತು 9ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರುತ್ತದೆ: ಆಸನು ಓಬೇದನ ಮಗನಾದ ಅಜರ್ಯನ ಈ ಪ್ರವಾದನೋಕ್ತಿಗಳನ್ನು ಕೇಳಿದಾಗ ಧೈರ್ಯಗೊಂಡು ಯೆಹೂದ, ಬೆನ್ಯಾಮೀನ್ ಪ್ರಾಂತಗಳಲ್ಲಿಯೂ ತಾನು ಸ್ವಾಧೀನ ಮಾಡಿಕೊಂಡ ಎಫ್ರಾಯಿಮ್ ಪರ್ವತದ ಪ್ರದೇಶದ ಪಟ್ಟಣಗಳಲ್ಲಿಯೂ ಇದ್ದ ಅಸಹ್ಯ ಪ್ರತಿಮೆಗಳನ್ನು ತೆಗೆದುಹಾಕಿ ಯೆಹೋವನ ಆಲಯಕ್ಕೆ ಸೇರಿದ ಮಂಟಪದ ಮುಂದಿದ್ದ ಆತನ ಯಜ್ಞವೇದಿಯನ್ನು ಜೀರ್ಣೋದ್ಧಾರ ಮಾಡಿಸಿದನು. ಆಮೇಲೆ ಆಸನು ಎಲ್ಲ ಯೆಹೂದ, ಬೆನ್ಯಾಮೀನ್ ಕುಲಗಳವರನ್ನು ತನ್ನ ದೇವರಾದ ಯೆಹೋವನು ತನ್ನ ಸಂಗಡ ಇರುವುದನ್ನು ನೋಡಿ ತನ್ನೊಡನೆ ಗುಂಪು ಗುಂಪಾಗಿ ಕೂಡಿಕೊಂಡು ಯೆಹೂದ ದೇಶದಲ್ಲಿ ಇಳಕೊಂಡಿದ್ದ ಎಫ್ರಾಯಿಮ್, ಮನಸ್ಸೆ, ಸಿಮೆಯೋನ್ ಕುಲಗಳವರನ್ನು ಕರೆಸಿಕೊಂಡನು ಎಂಬುದಾಗಿ. ಪ್ರಿಯರೇ, ದೇವರು ತನ್ನ ಕಡೆಗೆ ತಿರುಗಿಕೊಳ್ಳುವ ಸಣ್ಣ ಗುಂಪನ್ನು ಯಾವಾಗಲೂ ಉಳಿಸಿಕೊಂಡಿರುತ್ತಾನೆ. ಮುಂದಕ್ಕೆ ನೋಡೋಣ. 2ನೇ ಪೂರ್ವಕಾಲ ವೃತ್ತಾಂತ 15ನೇ ಅಧ್ಯಾಯ 10ನೇ ವಚನದಿಂದ 12ನೇ ವಚನದವರೆಗೆ. ಅಲ್ಲಿ ಹೀಗೆ ಬರೆದದೆ: ಅವರು ಆಸನ ಆಳಿಕೆಯ 15ನೆಯ ವರುಷದ 3ನೆಯ ತಿಂಗಳಲ್ಲಿ ಯೆರೂಸಲೇಮಿನಲ್ಲಿ ಕೂಡಿ ಬಂದು ಯೆಹೋವನಿಗೋಸ್ಕರ ಆ ದಿವಸ ತಾವು ತಂದ ಕೊಳ್ಳೆಯಿಂದ 700 ಹೋರಿಗಳನ್ನು 7,000 ಕುರಿಗಳನ್ನು ಯಜ್ಞ ಮಾಡಿದರು. ಇದಲ್ಲದೆ ಅವರು ತಾವು ಪೂರ್ಣ ಹೃದಯದಿಂದಲೂ
ಪೂರ್ಣ ಪ್ರಾಣದಿಂದಲೂ ತಮ್ಮ ಪಿತೃಗಳಾದ ಯೆಹೋವನ ಭಕ್ತರಾಗಿರುತ್ತೇವೆಂದೂ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಜನರು ಮೊದಲನೇ ಸೇತುವೆಯನ್ನು ದಾಟಿದ್ದನ್ನು ನೋಡುತ್ತೇವೆ. ಅವರು ದೇವರ ವಾಕ್ಯದ ಜ್ಞಾನವನ್ನು ಪಡೆದಿರುತ್ತಾರೆ. ಅವರು ದೇವರ ಕಡೆಗೆ ತಿರುಗಿಕೊಂಡು ತಮ್ಮ ಪೂರ್ಣ ಹೃದಯ ಪ್ರಾಣದಿಂದ ಆತನನ್ನು ಬಯಸುತ್ತಿದ್ದಾರೆ. ಪ್ರತಿಯೊಂದು ಭಕ್ತಿ ಸಂಜೀವನದಲ್ಲಿಯೂ ಈ ಲಕ್ಷಣವಿರುತ್ತದೆ. ಜನರು ದೇವರ ವಾಕ್ಯದ ಕಡೆಗೆ ತಿರುಗಿಕೊಳ್ಳುತ್ತಾರೆ. ಪ್ರಿಯರೇ, ದೇವರ ವಾಕ್ಯದ ಕಡೆಗೆ ತಿರುಗಿಕೊಳ್ಳದೆ ಭಕ್ತಿ ಸಂಜೀವನ ಎಂದಿಗೂ ಉಂಟಾಗಲಾರದೆಂದು ನಾನು ಧೈರ್ಯವಾಗಿ ಹೇಳುತ್ತೇನೆ. ಸತ್ಯವನ್ನು ಬಿಟ್ಟು ಬೇರೆ ದಾರಿಯಿಲ್ಲ. ಅದಕ್ಕೆ ಬದಲಾಗಿ ಬೇರೇನೂ ಇರುವುದಿಲ್ಲ. ವೆಸ್ಲಿಯವರು ಪ್ರತಿದಿನ ಬೆಳಿಗ್ಗೆ 3 ಭಾಷೆಗಳಲ್ಲಿ ದೇವರ ವಾಕ್ಯವನ್ನು ಓದುತ್ತಿದ್ದರು. ಡಿ.ಎಲ್. ಮೂಡಿಯವರ ಹಾಗೂ ಅವರ ಕಾಲದಲ್ಲಾದ ಆತ್ಮಿಕ ಎಚ್ಚರಿಕೆಯಿಂದಾಗಿ ಪ್ರಸಿದ್ಧವಾದ ಸತ್ಯವೇದ ಶಾಲೆ ಸ್ಥಾಪಿತವಾಯಿತು. ದೇವರ ವಾಕ್ಯದ ಅಧ್ಯಯನಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಸಿಗತೊಡಗಿತು. ಆದರೆ ಈ ದಿನಗಳಲ್ಲಿ ಇದು ಕಡಿಮೆಯಾಗುತ್ತಾ ಇದೆ. ಯಾಕಂದರೆ ಜನರು ದೇವರ ವಾಕ್ಯದಿಂದ ದೂರ ಸರಿಯುತ್ತಿದ್ದಾರೆ. ನಾವು ದೇವರ ವಾಕ್ಯದ ಮೇಲಿನ ಜ್ಞಾನ ಹೊಂದಿದ್ದರೆ ಸಾಕಾಗದು. ನಾವು ಕೃತಕ ಶಬ್ದಗಳ ಕುರಿತು ಮಾತನಾಡುವುದಿಲ್ಲ. ಭಕ್ತಿ ಸಂಜೀವನವು ಚಟುವಟಿಕೆ, ಸೇವೆ, ಕಾರ್ಯಕ್ರಮ, ವಿಧಾನಗಳನ್ನು ಆತುಕೊಂಡಿಲ್ಲ. ಅದು ದೇವರ ವಾಕ್ಯದ ಮೇಲಣ ನಿಜವಾದ ಪ್ರೀತಿಯ ಮೇಲೆ ಆಧರಿತವಾಗಿದೆ. 2ನೇ ಪೂರ್ವಕಾಲ ವೃತ್ತಾಂತ 15ನೇ ಅಧ್ಯಾಯ 13 ಮತ್ತು 14ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ತಮ್ಮಲ್ಲಿ ಇಸ್ರಾಯೇಲ್ ದೇವರಾದ ಯೆಹೋವನ ಭಕ್ತಿಯನ್ನು ಬಿಟ್ಟವರು, ಚಿಕ್ಕವರಾಗಲಿ ದೊಡ್ಡವರಾಗಲಿ, ಗಂಡಸರಾಗಲಿ ಹೆಂಗಸರಾಗಲಿ, ಅವರೆಲ್ಲರನ್ನೂ ಕೊಲ್ಲುವೆವೆಂದು ತುತ್ತೂರಿ ಕೊಂಬುಗಳನ್ನೂದಿಸಿ ದೊಡ್ಡ ಆರ್ಭಟದೊಡನೆ ಯೆಹೋವನಿಗೆ ಪ್ರಮಾಣ ಮಾಡಿದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ಬಹು ಕ್ರೂರವಾಗಿ ಕಾಣಬಹುದು, ಆದರೆ ಜನರಲ್ಲಿ ಉಂಟಾದ ಪ್ರತಿಕ್ರಿಯೆಯನ್ನು ತಿಳಿಸುತ್ತದೆ. ಈ ಕಾಲದಲ್ಲಿ ಆಸನು ಅನೇಕ ಸುಧಾರಣೆಗಳನ್ನು ತಂದನು ಎಂಬುದಾಗಿದೆ. ಪ್ರಿಯರೇ, 2ನೇ ಪೂರ್ವಕಾಲ ವೃತ್ತಾಂತ 15ನೇ ಅಧ್ಯಾಯ 15ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಈ ಪ್ರಮಾಣದ ನಿಮಿತ್ತವಾಗಿ ಯೆಹೂದ್ಯರೆಲ್ಲರಿಗೂ ಸಂತೋಷವಾಯಿತು. ಅವರು ಪೂರ್ಣ ಮನಸ್ಸಿನಿಂದ ಪ್ರಮಾಣ ಮಾಡಿ ತುಂಬ ಲವಲವಿಕೆಯಿಂದ ಯೆಹೋವನನ್ನು ಬಯಸಿದ ಕಾರಣ ಆತನು ಅವರಿಗೆ ಪ್ರಸನ್ನನಾಗಿ ಎಲ್ಲ ಕಡೆಗಳಲ್ಲಿಯೂ ಸಮಾಧಾನವನ್ನು ಅನುಗ್ರಹಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಮಿತ್ರನೇ, ನೀನು ಪೂರ್ಣ ಹೃದಯದಿಂದ ದೇವರನ್ನು ಹುಡುಕುವುದಾದರೆ ಆತನು ಸಿಗುತ್ತಾನೆ. ಪುನರುಜ್ಜೀವನದ ಮೊದಲ ಸೇತುವೆ ದೇವರ ವಾಕ್ಯದ ಜ್ಞಾನವೆಂದು ನೋಡಿದೆವು. ಈಗ 2ನೇ ಸೇತುವೆಗೆ ಬಂದಿದ್ದೇವೆ. ಅದು ದೇವರ ವಾಕ್ಯಾನುಸಾರವಾದ ಪ್ರತ್ಯೇಕಿಸುವಿಕೆ. ಈ ವಿಚಾರ ಕ್ರೈಸ್ತರಲ್ಲಿ ಬಹಳ ತಪ್ಪಾಗಿ ತಿಳಿಯಲ್ಪಟ್ಟ ವಿಚಾರವಾಗಿದೆ. 2ನೇ ಪೂರ್ವಕಾಲ ವೃತ್ತಾಂತ 15ನೇ ಅಧ್ಯಾಯ 16ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅರಸನಾದ ಆಸನ ತಾಯಿ ಮಾಕಳು ಆಶೇರ ದೇವತೆಯ ಒಂದು ಅಸಹ್ಯ ಮೂರ್ತಿಯನ್ನು ಮಾಡಿಸಿದ್ದರಿಂದ ಅವನು ಆಕೆಯನ್ನು ಗದ್ದುಗೆಯಿಂದ ತಳ್ಳಿ ಆ ಮೂರ್ತಿಯನ್ನು ಕಡಿಸಿ ಕಿದ್ರೋನ್ ಹಳ್ಳದ ಬಳಿಯಲ್ಲಿ ಚೂರು ಚೂರು ಮಾಡಿ ಸುಡಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ನಿಜವಾಗಿ ಆಶ್ಚರ್ಯವಾದದ್ದು. ಅವನ ಸ್ವಂತ ತಾಯಿ ವಿಗ್ರಹಾರಾಧನೆಯಲ್ಲಿ ತೊಡಗಿದ್ದಳು. ಆಕೆ ವಿಗ್ರಹಾರಾಧಕರ ಸ್ನೇಹಿತೆ ಮಾತ್ರವಲ್ಲ, ಸ್ವತಃ ತಾನೇ ವಿಗ್ರಹಾರಾಧಕಳಾಗಿದ್ದಳು. ಈ ಕಾರಣಕ್ಕಾಗಿ ಆಸನು ಆಕೆಯನ್ನು ಗದ್ದುಗೆಯಿಂದ ತಳ್ಳಿದನು. 2ನೇ ಪೂರ್ವಕಾಲ ವೃತ್ತಾಂತ 15ನೇ ಅಧ್ಯಾಯ 17ನೇ ವಚನ ಹೀಗೆ ಹೇಳುತ್ತದೆ: ಇಸ್ರಾಯೇಲ್ ರಾಜ್ಯದಲ್ಲಿದ್ದ ಪೂಜಾ ಸ್ಥಳಗಳು ತೆಗೆದುಹಾಕಲ್ಪಡದಿದ್ದರೂ ಆಸನು ತನ್ನ ಜೀವಮಾನದಲ್ಲೆಲ್ಲ ಯಥಾರ್ಥ ಚಿತ್ತನಾಗಿ ನಡೆದುಕೊಂಡನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಆಸನು ಆ ಪೂಜಾ ಸ್ಥಳಗಳನ್ನು ತೆಗೆದುಹಾಕಬಹುದಿತ್ತು, ಆದರೆ ಹಾಗೆ ಮಾಡಲಿಲ್ಲ. ಅವನು ಒಂದು ಹಂತದವರೆಗೆ ದೇವರೊಂದಿಗೆ ನಡೆದನು. ಆದರೂ ದೇವರು ಅವನನ್ನು ಉಪಯೋಗಿಸಿದನು. ದೇವರು ಎಷ್ಟೊಂದು ದಯಾಮಯನು! ಕರ್ತನಲ್ಲಿ ಪ್ರಿಯರೇ, ತಾವು ಪ್ರತ್ಯೇಕಿಸಲ್ಪಟ್ಟವರೆಂದು ಹೇಳಿಕೊಂಡು ಬೇರೆಯವರೆಲ್ಲರನ್ನೂ ಟೀಕಿಸುವವರನ್ನು ನೋಡಿ ನನಗೆ ಸಾಕಾಗಿದೆ. ಇದು ಸತ್ಯವೇದಾನುಸಾರ ಪ್ರತ್ಯೇಕತೆಯಲ್ಲ. ಪ್ರತ್ಯೇಕತೆ ಎಂದರೆ ಎಲ್ಲರನ್ನೂ ಸರಿಪಡಿಸಲು ಯತ್ನಿಸಿ ದೇವರು ಉಪಯೋಗಿಸುವವರು ನಿನ್ನಂತೆ ಆಗಬೇಕೆಂದು ಬಯಸುವುದಿಲ್ಲ. ಅದು ಒಂದು ರೀತಿಯ ಕಪಟತನವಾಗಿದೆ. ಕೆಲವರು ತಮ್ಮಿಂದ ತಾವೇ ಪ್ರತ್ಯೇಕವಾಗಬೇಕಾಗಿದೆ. ಭಕ್ತಿ ಸಂಜೀವನ ಬೇಕೆಂದಿದ್ದರೆ ನೀನು ನಿನ್ನಲ್ಲೇ ಮೊದಲು ಪ್ರಾರಂಭಿಸಬೇಕು. ನೀನು ಕೋಣೆಯಲ್ಲಿ ಕುಳಿತುಕೊಂಡು ಕರ್ತನೇ ಭಕ್ತಿ ಸಂಜೀವನವನ್ನು ಆರಂಭಿಸು,
ಅದು ನನ್ನಲ್ಲೇ ಮೊದಲು ಆರಂಭವಾಗಲಿ ಎಂದು ಪ್ರಾರ್ಥಿಸು. ಪ್ರಿಯ ಸ್ನೇಹಿತನೇ, ದೇವರ ವಾಕ್ಯ ನಿನ್ನ ಸಂಗಡ ಮಾತನಾಡಿದೆಯಲ್ಲವೇ? ನೀನು ದೇವರ ವಾಕ್ಯಕ್ಕೆ ಕಿವಿಗೊಡುವುದಾದರೆ ಖಂಡಿತವಾಗಿಯೂ ಆತನು ನಿನ್ನಲ್ಲಿ ಭಕ್ತಿ ಸಂಜೀವನವನ್ನು ಉಂಟು ಮಾಡುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಕೃಪಾಸಮಯ ನಮ್ಮ ಮಧ್ಯದಲ್ಲಿ ಇರುವಾಗ ನಮ್ಮ ಜೀವಿತವನ್ನು ಪರೀಕ್ಷಿಸಿಕೊಂಡವರಾಗಿ ಒಂದು ವೇಳೆ ಇನ್ನೂ ದೇವರಿಂದ ದೂರವಾಗಿರುವುದಾದರೆ ಈ ಕೃಪಾಗಳಿಗೆಯಲ್ಲಿ ಆತನ ಬಳಿಗೆ ಬರೋಣ. ನಮ್ಮನ್ನಾತನ ಕೈಗೆ ಒಪ್ಪಿಸಿಕೊಡೋಣ. ನಮ್ಮಲ್ಲಿ ಆತನ ಕಾರ್ಯ ಮಾಡುವಂತೆ ಬೇಡಿಕೊಳ್ಳೋಣ. ಆತನ ಮೂಲಕವಾಗಿ ನಾವು ಜೀವವನ್ನು ಹೊಂದಿದವರಾಗಿ ಜೀವವುಳ್ಳ ಮಾರ್ಗದಲ್ಲಿ ಮುಂದೆ ಮುಂದೆ ಸಾಗೋಣ. ಹೀಗಾಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಜನರು ದೇವರ ವಾಕ್ಯದ ಕಡೆಗೆ ಹಿಂದಿರುಗುವಾಗ ಮಾತ್ರ ನಿಜವಾದ ಪುನರುಜ್ಜೀವನ ಆಗುತ್ತದೆ. ಭಕ್ತಿ ಸಂಜೀವನಕ್ಕೆ ಬೇರೆ ದಾರಿಯೇ ಇಲ್ಲ. ಪ್ರತ್ಯೇಕಿಸಲ್ಪಟ್ಟವರೆಂದು ಹೇಳಿಕೊಂಡು ಬೇರೆಯವರೆಲ್ಲರನ್ನು ಟೀಕಿಸುವುದು ದೇವರ ವಾಕ್ಯಕ್ಕೆ ವಿರುದ್ಧವಾದದ್ದು. ಭಕ್ತಿ ಸಂಜೀವನ ನಮ್ಮಲ್ಲಿಯೇ ಮೊದಲು ಆರಂಭವಾಗಬೇಕು. ಆದ್ದರಿಂದ ದೇವರ ವಾಕ್ಯದ ಕಡೆಗೆ ತಿರುಗಿ ನಿಜವಾದ ರಕ್ಷಣೆ, ಸಂತೋಷವನ್ನು ಹೊಂದಿಕೊಂಡು ದೇವರನ್ನು ಘನಪಡಿಸೋಣ. ಬನ್ನಿ ಪ್ರಾರ್ಥನೆಯನ್ನು ಮಾಡೋಣ. ಸ್ತುತಿ ಸ್ತೋತ್ರಗಳ ಮಧ್ಯದಲ್ಲಿ ವಾಸ ಮಾಡುವಂಥ ತಂದೆಯಾದ ದೇವರೇ, ನಿನ್ನ ಪವಿತ್ರವಾದ ನಾಮಕ್ಕೆ ಅನಂತನಂತ ಸ್ತೋತ್ರವಾಗಲಿ. ಹೌದು ಕರ್ತನೆ, ಭಕ್ತಿ ಸಂಜೀವನ ಎಂಬುದಾಗಿ ಹೇಳುವಾಗ ಅದು ನಮ್ಮಲ್ಲಿ ಆರಂಭಿಸಬೇಕು ಕರ್ತನೆ. ಅಲ್ಲಿ ಪ್ರಾರಂಭವಾದ ನಂತರ ಇತರರಿಗೆ ಆ ಒಂದು ಕಾರ್ಯವು ನಡೆಯುತ್ತದೆ. ಆದ್ದರಿಂದ ನಿನ್ನ ಜೀವವುಳ್ಳ ವಾಕ್ಯಗಳ ಮೂಲಕ ನೀನು ಮಾತನಾಡಿದ್ದೆ, ಅದಕ್ಕಾಗಿ ಸ್ತೋತ್ರ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ಪ್ರತಿಯೊಬ್ಬ ಸಹೋದರನ ಆಶೀರ್ವದಿಸು. ಅವರಲ್ಲಿಯೂ ಕೂಡ ಈ ಭಕ್ತಿ ಸಂಜೀವನ ಉಂಟಾಗುವಂತೆ ಓ ಕರ್ತನೆ, ನಿನ್ನ ಪರಿಶುದ್ಧಾತ್ಮನ ಸಹಾಯವನ್ನು ಕೊಟ್ಟು ನಡೆಸು ಕರ್ತನೆ. ಕ್ರಿಸ್ತನ ಮಾರ್ಗದಲ್ಲಿ ನಡೆಯಲು ಸಹಾಯ ಮಾಡು. ಅವರನ್ನು ಆಶೀರ್ವದಿಸು. ಪ್ರತಿ ಕೊರತೆಯನ್ನು ನೀಗಿಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆತ್ಮಿಕ ಬಲವನ್ನು ನಿಮ್ಮವರು ಹೊಂದಬೇಕಲ್ಲವೇ? ಆದ್ದರಿಂದ ಹಿಂದೆ ಕರೆ ಮಾಡಿರಿ. ನಾವು ಒಟ್ಟಾಗಿ ಈ ಸೇವೆಯಲ್ಲಿ ಮುನ್ನಡೆಯೋಣ. ಮತ್ತೆ ಭೇಟಿಯಾಗೋಣವಾ? ವಂದನೆಗಳು.